ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದರೆ ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿದ್ರೆ ತುಂಬಾ ನೆಗೆಟಿವಲ್ಲಿ ಓಪನ್ ಆಯಿತು. ನಿಫ್ಟಿ 50 ಆದರೆ ನಿಯರ್ಲಿ 150 ಪಾಯಿಂಟ್ಸ್ ನೆಗೆಟಿವಲ್ಲಿ ಓಪನ್ ಆಯಿತು. ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಇಂಡಿಸಿಸ್ ಕೂಡ ಇದೇ ಥರ ನೆಗೆಟಿವಲ್ಲಿ ಓಪನ್ ಆಯಿತು. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ನಿಯರ್ಲಿ $98 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು US ಮತ್ತು ಇರಾನ್ ವಾರ್ ಟೆನ್ಷನ್ಸ್ ಆದರೆ ಅದೇ ಥರನೇ ಕಂಟಿನ್ಯೂ ಆಗ್ತಾನೆ ಇದೆ. ಆದರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ವಿತಿನ್ ಸೆಕೆಂಡ್ಸಲ್ಲಿ ಕಂಪ್ಲೀಟಾಗಿ ರಿಕವರ್ ಆಗಿದೆ. ಯಾಕಂದರೆ ಈಗ ಒಂದು 2 ಡೇಸ್ ಬ್ಯಾಕ್ ಮೆನ್ಷನ್ ಮಾಡಿದ್ದೆ, ಇಸ್ರೇಲ್ ಮತ್ತು ಲೆಬನಾನ್ ರಿಲೇಟೆಡ್ ಆಗಿ ಏರ್ ಸ್ಟ್ರೈಕ್ಸ್ ಎಲ್ಲ ನಡೆದಿದ್ದಾವೆ. ಅದಕ್ಕೋಸ್ಕರ ಈಗ ಇರಾನ್ ಅವರಾದರೆ ಕಮಿಂಗ್ ಟೈಮಲ್ಲಿ ನಾವು US ಜೊತೆ ಯಾವುದೇ ಥರ ನೆಗೋಸಿಯೇಷನ್ಸ್ನೆಲ್ಲ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಈಗ ಇಸ್ರೇಲ್ ಮತ್ತು ಲೆಬನಾನ್ ಮಧ್ಯ ಸೀಸ್ ಫೈರ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದರಿಂದ ಮಾರ್ಕೆಟ್ಸ್ ಆದರೆ ಸ್ವಲ್ಪ ರಿಕವರ್ ಆಗಿದೆ. US ಮತ್ತು ಇರಾನ್ ರಿಲೇಟೆಡ್ಗೂ ಕೂಡ ಹೊಸ ಅಪ್ಡೇಟ್ಸ್ ಎಲ್ಲ ಬಂದಿದ್ದಾವೆ. ಇರಾನ್ ಅವರಾದರೆ ಹೊಸ ಪೀಸ್ ಪ್ರಪೋಸಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇವ್ರೇನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ನಾವು ಈ ಅಗ್ರಿಮೆಂಟ್ನ 4 ಫೇಸಸಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಫೇಸಲ್ಲಿ ನೋಡಿದ್ರೆ US ಮತ್ತು ಇರಾನ್ ಮಧ್ಯ ಕಂಪ್ಲೀಟಾಗಿ ಸೀಸ್ ಫೈರ್ ಆಗಬೇಕು ಅಂತ ಹೇಳಿದ್ದಾರೆ. ಎರಡನೇ ಫೇಸಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಏನು ಬ್ಲಾಕೆಟ್ಸ್ನ ಇಟ್ಟಿದ್ದಾರೆ ಅವನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಅದಾದಮೇಲೆ ಈ ಆಯಿಲ್ ಸ್ಯಾಂಕ್ಷನ್ಸ್ ಏನಿದ್ದಾವೆ ಅವನ್ನ ಕೂಡ ರಿಮೂವ್ ಮಾಡಿದ್ಮೇಲೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕಂಪ್ಲೀಟಾಗಿ ಓಪನ್ ಮಾಡಬೇಕು ಅಂತ ಈ ಸೆಕೆಂಡ್ ಫೇಸಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದಾದಮೇಲೆ ಥರ್ಡ್ ಫೇಸಲ್ಲಿ ನೋಡಿದ್ರೆ ಈ ಬಾರ್ಡರ್ ನೆಗೋಸಿಯೇಷನ್ಸ್ ಬಗ್ಗೆ, ಅದಾದಮೇಲೆ ಈ ನ್ಯೂಕ್ಲಿಯರ್ ಇಶ್ಯೂಸ್ ಬಗ್ಗೆ ಎಲ್ಲ ಅವಾಗ ನಾವು ಡಿಸ್ಕಸ್ ಮಾಡೋಣ ಅಂತ ಈಗ ಹೊಸ ಪೀಸ್ ಪ್ರಪೋಸಲ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ, ಇರಾನ್ ಅವರು ಒಂದು ಪೀಸ್ ಪ್ರಪೋಸಲ್ನ ಕಳಿಸ್ತಾರೆ, ಅದಾದಮೇಲೆ US ಅವರು ಇನ್ನೊಂದು ಪೀಸ್ ಪ್ರಪೋಸಲ್ನ ಕಳಿಸ್ತಾರೆ. ಇದೇ ಥರ ಕಳಿಸ್ತಾನೆ ಹೋಗ್ತಾ ಇದ್ದಾರೆ ಒಬ್ರಿಗೊಬ್ರು. ನೋಡೋಣ ಕಂಪ್ಲೀಟಾಗಿ US ಮತ್ತು ಇರಾನ್ ಮಧ್ಯ ಯಾವಾಗ ಈ ಪೀಸ್ ಪ್ರಪೋಸಲ್ಸ್ ಎಲ್ಲ ಒಪ್ಕೊಂಡು ಸೈನ್ ಮಾಡ್ಕೊತಾರೆ ಅಂತ. ಮತ್ತೆ ಈ ಪೀಸ್ ಪ್ರಪೋಸಲ್ಸ್ ಎಲ್ಲ ಸೈನ್ ಆದಮೇಲೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಯಾವ್ಯಾವ ಶಿಪ್ಸ್ ಮುಂಚೆ ಯಾವ ಥರ ಹೋಗ್ತಾ ಇದ್ವೋ ಅದೇ ಥರನೇ ಕಂಟಿನ್ಯೂ ಆಗೋವರೆಗೂ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಇದೇ ಥರನೇ ಜಾಸ್ತಿ ಆಗ್ತಾನೆ ಇರುತ್ತೆ. ಪ್ರೆಸೆಂಟ್ ಇವಾಗ ನೋಡಿದ್ರೆ ಸುಮಾರು $96 ಇಂದ $97 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಇವೆಲ್ಲ ಯಾವಾಗ ಸಾರ್ಟ್ ಔಟ್ ಮಾಡ್ಕೊತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಫ್ಟಿ 50 ಆದರೆ ನಿಯರ್ಲಿ 150 ಪಾಯಿಂಟ್ಸ್ ನೆಗೆಟಿವಲ್ಲಿ ಓಪನ್ ಆಯ್ತಲ್ವಾ. ಆದರೆ ಸಡನ್ ಆಗಿ ಕಂಪ್ಲೀಟಾಗಿ ರಿಕವರ್ ಆಗಿದೆ. ಇದಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ರೀಸೆಂಟಾಗಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ, FIIs ಆದರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. 2024ಅಲ್ಲಿ ನೋಡಿದ್ರೆ 3,000 ಕೋಟಿ ಸೆಲ್ ಮಾಡಿದ್ರು, 2025ಅಲ್ಲಿ 3,000 ಕೋಟಿ ಸೆಲ್ ಮಾಡಿದ್ರು. ಮತ್ತು ಈ 2026ಅಲ್ಲಿ ಈ 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈ 5 ಮಂತ್ಸಲ್ಲೇ ಆ 3,000 ಕೋಟಿ ಸೆಲ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ FIIs ನಮ್ಮ ಮಾರ್ಕೆಟಿಂದ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಆದರೆ FIIsನ ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಈ ಟ್ಯಾಕ್ಸಸ್ ರಿಲೇಟೆಡಾಗೆಲ್ಲ ಚೇಂಜಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ರೀಸೆಂಟಾಗಿ ಮೆನ್ಷನ್ ಮಾಡಿದ್ದೆ. ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಈ ಗೌರ್ಮೆಂಟ್ ಬಾಂಡ್ಸ್ ಏನಿದ್ದಾವೆ ಆ ಗೌರ್ಮೆಂಟ್ ಬಾಂಡ್ಸ್ ರಿಲೇಟೆಡಾಗಿ ಸ್ವಲ್ಪ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಸ್ನ ಚೇಂಜಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಬಾಂಡ್ಸ್ ರಿಲೇಟೆಡ್ ಚೇಂಜಸ್ ಮಾಡೋದಕ್ಕಿಂತ ಈಕ್ವಿಟಿ ಮಾರ್ಕೆಟ್ಸಲ್ಲಿ STCG, LTCG, STT ಚಾರ್ಜಸ್ ರಿಲೇಟೆಡಾಗಿ ಸ್ವಲ್ಪ ಚೇಂಜಸ್ನ ತಂದರೆ ಅದು ಫಾರಿನ್ ಇನ್ವೆಸ್ಟರ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಈ ಫಾರಿನ್ ಇನ್ವೆಸ್ಟರ್ಸ್ಗಿನ್ನ ನಮ್ಮ ಇಂಡಿಯಾದಲ್ಲಿರೋ ಇನ್ವೆಸ್ಟರ್ಸ್ ಏನಿದ್ದಾರೆ ಇವ್ರಿಗೂ ಕೂಡ ಸ್ವಲ್ಪ ಟ್ಯಾಕ್ಸಸ್ ರಿಲೇಟೆಡಾಗಿ ಚೇಂಜಸ್ನ ತಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಈಗ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಆದರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಒಳಗಡೆ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಮಾರ್ಕೆಟ್ಸ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಟ್ಯಾಕ್ಸಸ್ ರಿಲೇಟೆಡಾಗಿ ಸ್ವಲ್ಪ ಚೇಂಜಸ್ ತಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ರಿಟೇಲ್ ಇನ್ವೆಸ್ಟರ್ಸ್ಗೂ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಈ STCG ಟ್ಯಾಕ್ಸಸ್ನ 10%ಗೆ ತಂದು ಈ LTCG ಟ್ಯಾಕ್ಸಸ್ನ 5%ಗೆ ತಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಈಗ ಲಾಸ್ಟ್ 5 ಇಯರ್ಸಲ್ಲಿ ನೋಡಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಆದರೆ ನಮ್ಮ ಮಾರ್ಕೆಟ್ ಒಳಗಡೆ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮಲ್ಲಿ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಆದರೆ ತುಂಬಾ ಬೆಟರಾಗಿ ಗ್ರೋ ಆಗುತ್ತೆ ಅಂತ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ನಮ್ಮ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಈ ಥರ ಒಂದು ಚೇಂಜಸ್ನ ತರೋದ್ರಿಂದ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾ ಇನ್ಫ್ಲೋಸ್ ಬರುತ್ತೆ. ಅದ್ರ ಜೊತೆಗೆ ಇವಾಗ ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಕಲಿತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಯಾವ ಥರ ರಿಟರ್ನ್ಸ್ ಕೊಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬರೂ ಕಲಿತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಈ ಥರ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಮ ಮಾರ್ಕೆಟ್ಸ್ ಒಳಗಡೆ ಇನ್ನೂ ತುಂಬಾ ಇನ್ಫ್ಲೋಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ಎಲ್ಲ ನೀವೇನು ಅನ್ಕೊತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ
ಫ್ರೆಂಡ್ಸ್, ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ನಾಳೆ RBI MPC ಮೀಟಿಂಗ್ ಔಟ್ಕಮ್ ಇದೆ. ಈ ಮೀಟಿಂಗ್ ಆದರೆ ನಿನ್ನೆ ಶುರು ಆಗಿದೆ, ಔಟ್ಕಮ್ ಆದರೆ ನಾಳೆ ಬರುತ್ತೆ. ಕರೆಕ್ಟಾಗಿ 10 ಗಂಟೆ ಆ ಟೈಮಲ್ಲಿ RBI ಗವರ್ನರ್ ಅವರು MPC ಮೀಟಿಂಗಲ್ಲಿ ಯಾವ ಥರ ಡಿಸ್ಕಷನ್ಸ್ ನಡೆದಿದೆ, ಈ ರುಪಿ ಬಗ್ಗೆ, ಕ್ರೂಡ್ ಆಯಿಲ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ, ಈ ಥರ ಎಲ್ಲದ್ರ ಬಗ್ಗೆನೂ ನಾಳೆ ಔಟ್ಕಮ್ ಬರುತ್ತೆ. ಇದಂತೂ ನಮ್ಮ ಮಾರ್ಕೆಟ್ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೆಸೆಂಟ್ ಈಗ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದರೆ, ಈ MPC ಮೀಟಿಂಗಲ್ಲಿ ಯಾವುದೇ ಥರ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಲ್ಲ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದರೆ RBI ಗವರ್ನರ್ ಅವರು ಈ ರುಪಿ ಬಗ್ಗೆ, ಕ್ರೂಡ್ ಆಯಿಲ್ ಬಗ್ಗೆ ಎಲ್ಲ ಯಾವ ಥರ ಅಪ್ಡೇಟ್ಸ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾಳೆ ಕರೆಕ್ಟಾಗಿ 10 ಗಂಟೆ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ವೊಲೆಟೈಲಾಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನೋಡೋಣ ನಾಳೆ RBI ಗವರ್ನರ್ ಅವರು ಇನ್ಫ್ಲೇಷನ್ ಬಗ್ಗೆ ಮತ್ತು GDP ಬಗ್ಗೆ, ರುಪಿ ಬಗ್ಗೆ ಎಲ್ಲ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ರಾಜೇಶ್ ಎಕ್ಸ್ಪೋರ್ಟ್ಸ್ ಈ ಕಂಪನಿ ಆದರೆ 5% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ 5% ಫಾಲ್ ಆಗಿದೆ ಅಂತ ಅಂದರೆ ಈ ಕಂಪನಿ ಪರವಾಗಿ ಏನಾದರೂ ಒಂದು ನೆಗೆಟಿವ್ ಡೇಟಾ ಅಪ್ಡೇಟ್ ಆಗಿರಬೇಕು, ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅನ್ಕೊಂತೀರಾ. ಆದರೆ ಇವತ್ತೇನೋ 5% ಫಾಲ್ ಆಗಿದೆ. ಆದರೆ ಆಲ್ ಟೈಮ್ ಹೈಸಿಂದ ನೋಡಿದ್ರೆ 90% ಈ ಕಂಪನಿ ಶೇರ್ ಪ್ರೈಸ್ ಫಾಲ್ ಆಗಿದೆ. ಅದಕ್ಕೋಸ್ಕರ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವ್ರು ಏನು ಬಿಸ್ನೆಸ್ ನ ಮಾಡ್ತಾರೆ, ಮತ್ತೆ ಇವತ್ತು ಸೆಬಿ ಅವರು ಏನೇನು ಅಲಿಗೇಷನ್ಸ್ ನ ಮಾಡಿದ್ದಾರೆ, ಅದ್ರ ಜೊತೆಗೆ ಈ ಕಂಪನಿ ಆದ್ರೆ 90% ಫಾಲ್ ಆಗಿದೆ ಅಲ್ವಾ, ಇದರಿಂದ ಏನೇನು ರೀಸನ್ಸ್ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಇದೊಂದು ಮಲ್ಟಿ ನ್ಯಾಷನಲ್ ಕಂಪನಿ. ಇವರಾದ್ರೆ ಈ ಗೋಲ್ಡ್ ಮತ್ತೆ ಡೈಮಂಡ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಮತ್ತೆ ಈ ಗೋಲ್ಡ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಲ್ಲಿ ಆಪರೇಟ್ ಮಾಡ್ತಾರೆ, ಮೈನಿಂಗ್ ಇಂದ ಹಿಡಿದು ರಿಟೈಲಿಂಗ್ ವರ್ಗುನು. ಇಂಡಿಯಾದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಗೋಲ್ಡ್ ಜ್ಯುವೆಲರಿ ಎಕ್ಸ್ಪೋರ್ಟರ್ ಇವರು. ಅಂತ ಕಂಪನಿ ಮೇಲೆ ಇವತ್ತು ಸೆಬಿ ಆದ್ರೆ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಅದರಿಂದನೇ ಇವತ್ತು 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಫ್ರೆಂಡ್ಸ್, ಈಗ ಸೆಬಿ ಅವರು 4 ಅಲಿಗೇಷನ್ಸ್ ನ ಮಾಡಿದ್ದಾರೆ. ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡ್ಕೊಂಡ್ರೆ FY21 ಇಂದ FY25 ವರ್ಗುನು ಇವರ ಫಾರಿನ್ ಸಬ್ಸಿಡರಿ ಕಂಪನೀಸ್ ಏನಿದಾವೆ ಆ ಕಂಪನೀಸ್ ಇಂದ ಸುಮಾರು 15.15 ಲ್ಯಾಕ್ ಕ್ರೋರ್ ರೆವಿನ್ಯೂಸ್ ಬಂದಿದೆ ಅಂತ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವರು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಆಕ್ಚುಯಲ್ ಆಗಿ ಈ ಸಬ್ಸಿಡರಿ ಕಂಪನೀಸ್ ಏನಿದಾವೆ ಫಿನಾನ್ಷಿಯಲ್ ಡೇಟಾನ ಚೆಕ್ ಮಾಡಿದ್ರೆ ಈ ತರ ರೆವಿನ್ಯೂಸ್ ಬಂದಿರೋ ಡೇಟಾನೇ ಇಲ್ಲ ಅವ್ರ ಹತ್ರ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಅಲಿಗೇಷನ್ ಬಂದು ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವ್ರಿಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ವ್ಯಾಲ್ಕ್ಯಾಂಬಿ ಅಂತ. ಆ ಕಂಪನಿಯಿಂದನೇ 97% ಇಂದ 99% ವರ್ಗೂ ರೆವಿನ್ಯೂಸ್ ಎಲ್ಲ ಇದೇ ಕಂಪನಿಯಿಂದ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಸೆಬಿ ಅವರು ವ್ಯಾಲ್ಕ್ಯಾಂಬಿ ಅವರ ರಿಪೋರ್ಟ್ಸ್ನೆಲ್ಲ ಆಡಿಟ್ ಮಾಡಿದ್ದಾರೆ. ಆದ್ರೆ ಇವ್ರು ಕೊಟ್ಟಿರೋ ರೆವಿನ್ಯೂಸ್ಗೂ ಇಲ್ಲಿ ಯಾವುದೇ ತರ ಮ್ಯಾಚ್ ಆಗ್ತಾ ಇಲ್ಲ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಮೂರನೇ ಅಲಿಗೇಷನ್ ಬಂದು ಫೇಕ್ ಸೇಲ್ಸ್ ನ ಮತ್ತೆ ಪರ್ಚೇಸಸ್ ನ ತೋರಿಸಿದ್ದಾರೆ. ಅಂದ್ರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವ್ರಿಗೆ ಅಫಿಲಿಯನ್ಸ್ ಶೇರ್ಸ್ ಅಂಡ್ ಸ್ಟಾಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿ ಮುಖಾಂತರ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಾರೆ. ಈಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವರು ಯಾವ ತರ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಸೇಲ್ಸ್ ಆದ್ರೆ 11,487 ಕ್ರೋರ್ಸ್ ನಾವು ಸೇಲ್ಸ್ ಮಾಡಿದೀವಿ ಅಂತ ರೆಕಾರ್ಡ್ ಮಾಡಿದ್ದಾರೆ. ಪರ್ಚೇಸಸ್ಗಾದ್ರೆ 11,488 ಕ್ರೋರ್ಸ್ ಪರ್ಚೇಸಸ್ ನ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಈ ಅಫಿಲಿಯೇಟ್ ಶೇರ್ಸ್ ಅಂಡ್ ಸ್ಟಾಕ್ ಪ್ರೈವೇಟ್ ಲಿಮಿಟೆಡ್ ಹತ್ರ ಆಕ್ಚುಲ್ ಆಗಿ ಟ್ರಾನ್ಸಾಕ್ಷನ್ಸ್ ಯಾವ ತರ ನಡೆದಿದ್ದಾವೆ ಅಂತ ಸೆಬಿ ಅವರು ಕೇಳಿದ್ರೆ ಯಾವುದೇ ತರ ಟ್ರಾನ್ಸಾಕ್ಷನ್ಸ್ ಏನು ನಡೆದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗ ನಾಲ್ಕನೇ ಅಲಿಗೇಷನ್ ಬಂದು ಸುಮಾರು 339 ಕೋಟಿ ದುಡ್ಡು ಪ್ರಮೋಟರ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಅಂತ ಸೆಬಿ ಈಗ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಜೊತೆಗೆ ಈ 339 ಕೋಟಿ ದುಡ್ಡೇನಿದೆ ಅದರಲ್ಲಿ ಸ್ವಲ್ಪ ಅವರು ಪರ್ಸನಲ್ ಯೂಸರ್ಸ್ಗೆ ಬಳಸಿದ್ದಾರೆ, ಇನ್ನ ಸ್ವಲ್ಪ ಮಿಕ್ಕಿರೋ ದುಡ್ಡನ್ನ ಈ FNO ಟ್ರೇಡಿಂಗ್ಗೆ ಬಳಸಿದ್ದಾರೆ ಅಂತ ಸೆಬಿ ಈಗ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಈ ತರ ಮಲ್ಟಿಪಲ್ ಅಲಿಗೇಷನ್ಸ್ ಮಾಡಿರೋದ್ರಿಂದನೇ ಇವತ್ತು ಈ ಕಂಪನಿ ಆದ್ರೆ 5% ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಸೆಬಿ ಆದ್ರೆ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಇದಾದ್ಮೇಲೆ ಇವತ್ತಿನ ಮಾರ್ಕೆಟ್ ಟೈಮ್ ಅಲ್ಲೇನೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವರು ಕೂಡ ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಈಗ ಏನೇನ್ ರೆವಿನ್ಯೂಸ್ ಮಿಸ್ ಮ್ಯಾಚ್ ಇದೆ ಅಂತ ಹೇಳ್ತಾ ಇದ್ದೀರಾ, ಅವಕ್ಕೆಲ್ಲ ನಾವು ಕಂಪ್ಲೀಟ್ ಆಗಿ ರೀ ಆಡಿಟ್ ಮಾಡಿ ಪ್ರತಿಯೊಂದನ್ನು ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇದೆಲ್ಲ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಮಾತ್ರನೇ ಈ ತರ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗಿರೋದು. ಕಮಿಂಗ್ ಟೈಮ್ ಅಲ್ಲಿ ಇವನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂತೀವಿ ಅಂತ ರಾಜೇಶ್ ಎಕ್ಸ್ಪೋರ್ಟ್ಸ್ ಪ್ರಮೋಟರ್ಸ್ ಅವರು ಇವಾಗ ಹೇಳ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಕಂಪನಿ ಆದ್ರೆ ಇವತ್ತು 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಒಂದ್ ವೇಳೆ ಕಮಿಂಗ್ ಟೈಮಲ್ಲೂ ಈ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗಲಿಲ್ಲ ಅಂತ ಅಂದ್ರೆ ಈ ಕಂಪನಿಯಲ್ಲಿ ಈ ಸೆಲ್ಲಿಂಗ್ ಪ್ರೆಷರ್ ಇದೇ ತರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ
ಕಂಪನಿ ಪ್ರತಿದಿನ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗ್ತಾನೆ ಇರುತ್ತೆ. ಅದಾದ್ಮೇಲೆ ಈ ಕಂಪನಿ 2021 ಇಂದ ಕೂಡ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಆಲ್ ಟೈಮ್ ಐಸ್ ಇಂದ ನೋಡಿದ್ರೆ ನಿಯರ್ಲಿ 90% ವರ್ಗು ಫಾಲ್ ಆಗಿದೆ. ಮೇನ್ ರೀಸನ್ ಏನು ಅಂತ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ಸ್ ಕಮ್ಮಿ ಆಗ್ತಾ ಇದೆ. ಅರ್ನಿಂಗ್ ಗ್ರೋತ್ ಆದ್ರೆ ತುಂಬಾನೇ ವೀಕ್ ಆಗಿದೆ. ಮತ್ತೆ ರೆವಿನ್ಯೂಸ್ ಆದ್ರೆ ತುಂಬಾನೇ ಜಾಸ್ತಿ ಇದ್ರೂ ಸಹ ಕ್ಯಾಶ್ ಜನರೇಷನ್ ತುಂಬಾನೇ ಕಮ್ಮಿ ಇದೆ. ಅದ್ರ ಜೊತೆಗೆ ವ್ಯಾಲ್ಕಾಂಬಿ ಇದೊಂದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಗೋಲ್ಡ್ ರಿಫೈನರಿನ ಅಕ್ವೈರ್ ಮಾಡಿದ್ರು. ಪ್ರಾಫಿಟ್ಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗುತ್ತೆ, ಗ್ಲೋಬಲಿ ತುಂಬಾನೇ ಎಕ್ಸ್ಪ್ಯಾಂಡ್ ಆಗ್ತಾರೆ, ಮಾರ್ಜಿನ್ಸ್ ಎಲ್ಲ ಬೆಟರ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಯಾವುದೇ ತರ ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಅದಾದ್ಮೇಲೆ 2022 ಅಲ್ಲಿ ನೋಡಿದ್ರೆ ಇವಿ ಬ್ಯಾಟ್ರಿ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ರು. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತಲ್ವಾ, ಆ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ದು. ಅವಾಗೂ ಅಷ್ಟೇ ಶೇರ್ ಪ್ರೈಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಆದ್ರೆ ಗ್ರೋತ್ ಮಾತ್ರ ತುಂಬಾನೇ ಕಮ್ಮಿ ಇತ್ತು. ಅದರಿಂದನೂ ಕೂಡ ಶೇರ್ ಪ್ರೈಸ್ ತುಂಬಾನೇ ಕರೆಕ್ಟ್ ಆಗಿದೆ. ಮತ್ತೆ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಇದೆ. ಈ ತರ ಮಲ್ಟಿಪಲ್ ಇಶ್ಯೂಸ್ ಇಂದ ಈ ಕಂಪನಿ ಶೇರ್ ಪ್ರೈಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕೂ ಮುಂಚೆ ಸೆಬಿ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವ್ರಿಗೆ ಆಫ್ರಿಕಾದಲ್ಲೂ ಕೂಡ ಒಂದು ಗೋಲ್ಡ್ ಮೈನ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಎಲ್ಲ ತುಂಬಾನೇ ಜಾಸ್ತಿ ಇದಾವೆ ಅಂತ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕೂ ಮುಂಚೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಅಲಿಗೇಷನ್ಸ್ ಬಗ್ಗೆ, ಈ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಎಲ್ಲ ಯಾವ ತರ ರಾಜೇಶ್ ಎಕ್ಸ್ಪೋರ್ಟ್ಸ್ ಅವರು ಕ್ಲಾರಿಫಿಕೇಶನ್ಸ್ ಕೊಡ್ತಾರೆ ಅಂತ. ಮತ್ತೆ ಇವತ್ತು LIC ನೋಡಿದ್ರು ನಿಯರ್ಲಿ 1% ವರ್ಗು ಫಾಲ್ ಆಗಿದೆ. ಯಾಕಂದ್ರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನೋ ಕಂಪನಿಯಲ್ಲಿ LIC ಅವರಾದ್ರೆ ಸುಮಾರು 11% ವರ್ಗು ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು LIC ಕೂಡ ಸ್ವಲ್ಪ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಈ ಕಂಪನಿ ಆದ್ರೆ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಇವ್ರಿಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂದ 477 crores ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ಆರ್ಡರ್ ಅಲ್ಲಿ 1.3 lakh ಮೆಟ್ರಿಕ್ ಟನ್ ಬಿಚುಮೆನ್ ನ ಸಪ್ಲೈ ಮಾಡಬೇಕು ಅಂತ ಈ ಆರ್ಡರ್ ಬಂದಿರೋದು. ಫ್ರೆಂಡ್ಸ್, ಈಗ ಈ ಬಿಚುಮೆನ್ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಈ ರೋಡ್ ಕನ್ಸ್ಟ್ರಕ್ಷನ್ಸ್ ಅಲ್ಲೆಲ್ಲ ಟಾರ್ ನ ಬಳಸ್ತಾರಲ್ವಾ, ಆ ಟಾರ್ನೇನೆ ಈ ಬಿಚುಮೆನ್ ಅಂತ ಕರೀತಾರೆ. ಈ ಆರ್ಡರ್ ಬಂದಿರೋದ್ರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಆದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಈಗ ಇಯರ್ ಆನ್ ಇಯರ್ ಅಲ್ಲಿ EV ರಿಜಿಸ್ಟ್ರೇಷನ್ಸ್ ನೋಡಿದ್ರೆ 70% ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಮಂತ್ ಅಲ್ಲಿ ಮಾತ್ರನೇ EV ರಿಜಿಸ್ಟ್ರೇಷನ್ಸ್ 1,90,000 ಕ್ರಾಸ್ ಆಗಿದೆ. ಅದರಲ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಏನೇ 26,000 ಯೂನಿಟ್ಸ್ ಇದೆ. ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾದಲ್ಲಿ EV ಅಡಾಪ್ಷನ್ ಆದ್ರೆ ತುಂಬಾನೇ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದನೇ ರಿಜಿಸ್ಟ್ರೇಷನ್ಸ್ ಎಲ್ಲ ಈ ತರ ಇನ್ಕ್ರೀಸ್ ಆಗ್ತಾ ಇರೋದು. ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ ನ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ EV ಪೆನಿಟ್ರೇಷನ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈ FY26 ಅಲ್ಲಿ 4% ಇದ್ದಿದ್ದು ಈ ಮೇ ಮಂತ್ಗೆಲ್ಲ ಅದು 6.4%ಗೆ ಇನ್ಕ್ರೀಸ್ ಆಗಿದೆ. ಅದೇ 2 ವೀಲರ್ ಪೆನಿಟ್ರೇಷನ್ ಆದ್ರೆ 6.5% ಇಂದ 8.9%ಗೆ ಇನ್ಕ್ರೀಸ್ ಆಗಿದೆ. ಮತ್ತೆ ಟಾಟಾ ಮೋಟಾರ್ಸ್ ಅವರ EV ಸೇಲ್ಸ್ ಆದ್ರೆ 85% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಮತ್ತೆ TVS ಮೋಟಾರ್ಸ್ ಅವರ EV ಸ್ಕೂಟರ್ ಸೇಲ್ಸ್ ಆದ್ರೆ 42,000 ಯೂನಿಟ್ಸ್ಗೆ ಇನ್ಕ್ರೀಸ್ ಆಗಿದೆ. ಮತ್ತೆ ರೀಸೆಂಟ್ ಆಗೂ ಒಂದ್ಸಲ ಮೆನ್ಷನ್ ಮಾಡಿದ್ದೆ ಏತರ್ ಎನರ್ಜಿ ಅವ್ರ ಸೇಲ್ಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ ಅಂತ. ಈಗ ಇವರು ಕೂಡ ಕೊಟ್ಟಿದ್ದಾರೆ, ಸೇಲ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 100% ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಇಂಡಿಯಾದಲ್ಲಿ EV ಅಡಾಪ್ಷನ್ ಆದ್ರೆ ತುಂಬಾನೇ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ರೀಸೆಂಟ್ ಆಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಹೈಕ್ ಆಗಿದೆ. ಅದ್ರ ಜೊತೆಗೆ CNG ಪ್ರೈಸಸ್ ಕೂಡ ಹೈಕ್ ಆಗಿದೆ. ಅದರಿಂದನೂ ಕೂಡ ಈ ತರ EV ಪೆನಿಟ್ರೇಷನ್ ತುಂಬಾನೇ ಇನ್ಕ್ರೀಸ್ ಆಗಿರೋದು. ಈ ತರ EV ಪೆನಿಟ್ರೇಷನ್ ಇನ್ಕ್ರೀಸ್ ಆಗೋದ್ರಿಂದ ಈ ಎಕೋಸಿಸ್ಟಮ್ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿಗೂ ಕೂಡ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. EV ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರ್ಗಾಗ್ಲಿ ಅಥವಾ ಆಟೋ ಕಾಂಪೋನೆಂಟ್ಸ್ ನ ಸಪ್ಲೈ ಮಾಡೋರ್ಗಾಗ್ಲಿ, ಈ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ಗೆ, ಚಾರ್ಜಿಂಗ್ ಇನ್ಫ್ರಾ ಸಪೋರ್ಟ್ ಮಾಡೋರ್ಗೆ, ಪ್ರತಿಯೊಂದು ಕಂಪನಿಗೂ ಕೂಡ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಗೌರ್ಮೆಂಟ್ ಆದ್ರೆ 9,585 crores ಹೊಸ ಸ್ಕೀಮ್ ನ ಅನೌನ್ಸ್ ಮಾಡಿದೆ. ಏನಂತ ಅಂದ್ರೆ ಈ ಹಳೆ ಬಸ್ ಆಗ್ಲಿ ಅಥವಾ ಹಳೆ ಟ್ರಕ್ ಇರುತ್ತಲ್ವಾ, ಇವನ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ಈ ಹೊಸ ಸ್ಕೀಮ್ ನ ಅನೌನ್ಸ್ ಮಾಡಿರೋದು ಈ ಡೆಲ್ಲಿ NCR ರೀಜನ್ ಅಲ್ಲಿ. ಅದರಿಂದನೇ ಇವತ್ತು JBM ಆಟೋ ಆಗ್ಲಿ ಅಥವಾ ಎಲೆಕ್ಟ್ರಾ ಆಗ್ಲಿ ಈ ಎರಡೂ ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಯಾಕಂದ್ರೆ ಈ ಸ್ಕೀಮಿಂದ ಈ ಎರಡೂ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಕಂಪನಿ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಅದೇ MSTC. ಈ ಕಂಪನಿ ಆದ್ರೆ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಸ್ಕೀಮ್ ಅಂಡರ್ ಅಲ್ಲಿ ಹಳೆ ಟ್ರಕ್ಸ್ ನ ಮತ್ತೆ ಬಸ್ಸಸ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡ್ಬೇಕಲ್ವಾ, ಆ ತರ ರೀಪ್ಲೇಸ್ಮೆಂಟ್ ಮಾಡುವಾಗ ಈ ಸ್ಕ್ರಾಪ್ ರಿಲೇಟೆಡ್ ಆಗಿ MSTC ಅವರು ವರ್ಕ್ ಮಾಡ್ತಾರೆ. ಅದರಿಂದ ಈ ಕಂಪನಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತಾನೆ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.